ಎಜಿ ನ್ಯೂಸ್ಗೆ ಸ್ವಾಗತ. ಅಂಬಿಗರ ಬಸವಣ್ಣರವರಂತೆ ಚೌಡಯ್ಯನವರ ವಚನಗಳು ಸಮಾಜದ ಪರಿವರ್ತನೆಗೆ ಪೂರಕವಾಗಿದೆ ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಹೇಳಿದ್ದಾರೆ. ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮದಲ್ಲಿ 12ನೇ ಶತಮಾನದ ಶ್ರೇಷ್ಠ ವಚನಕಾರ ನಿಜ ಅಂಬಿಗರ ಚೌಡಯ್ಯನವರ 906ನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಚೌಡಯ್ಯನವರು ಒಂದೇ ಜಾತಿಗೆ ಸೀಮಿತವಾಗಿಲ್ಲ, ಸರ್ವ ಜಾತಿ ಸಮಾನವಾಗಿ ಕಂಡ ಮಹಾನ್ ವಚನಕಾರರು. ನಿಜ ಚರಣ ಅಂಬಿಗರ ಚೌಡಯ್ಯ ಅವರು ಕ್ರಿಸ್ತ ಶಕ ಸುಮಾರು 12 ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು ಆಗಿದ್ರು ಎಂದಿದ್ದಾರೆ. ಅಚ್ಚುಕಟ್ಟಾಗಿ ಮಾಡತಕ್ಕಂಥ ಕೆಲಸ ಮಾಡಬೇಕು ಮತ್ತು ಅಂಬಿಗರ ಚೌಡಯ್ಯನ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಪಾಲಿಸಿ ಅಂಬಿಗರ ಚೌಡಯ್ಯನ ವಚನಗಳನ್ನು ಪಡ್ತಲೇ ಇಲ್ಲಿ ಹುಡುಗರು ಬಂದವರಿಗೆಲ್ಲ ಅಲ್ಲಿ ಕಾರ್ಡುಗಳನ್ನು ಮುಖಾಂತರ ಹುಡುಗರಿಗೆ ಒಬ್ಬೊಬ್ಬರಿಗೆ ಒಂದು 5 ಜನಕ್ಕೆ ಸೆಲೆಕ್ಟ್ ಮಾಡ್ರಿ. ಅವ್ರು ಯಾರು ಇದು ಮಾಡ್ತಾರ ಅವ್ರಿಗೆ ಯಾಕಂದ್ರೆ ಟೇಪ್ ಹಚ್ಚಿ ಅದು ಡಿಜೆ ಹಚ್ಚಿ ಕುಣದನ್ನ ಬಂದ್ ಮಾಡಬೇಕು. ಬಹಳಷ್ಟು ಚೌಡಯ್ಯನ ತತ್ವ ಸಿದ್ಧಾಂತ ಬಹಳಷ್ಟು ಮಂದಿ ಗೊತ್ತಿಲ್ಲ. ಸುಮ್ಮನೆ ಮಾಡೋದು, ಯಾರ ಮನೆಗೆ ಹೋಗೋದು, ಬುದ್ಧಿ ಮಾಡತಕ್ಕಂಥದ್ದು ಬಹಳಷ್ಟು ಕಡೆ ಹೆಚ್ಚಾಗ್ಲಾಗತ್ತದ. ಅದು ಚೌಡಯ್ಯಗೆ ಅಗೌರವ ಮಾಡ್ದಂಗ. ಪೂಜೆ ಗೀಜೆ ಮಾಡಿಸಿ ಒಂದು 5 ಜನಕ್ಕೆ ವಚನ ಯಾರು ಹೇಳ್ತಾರೆ ಹುಡುಗರಿಗೆ ಅವ್ರನ್ನ ಸೆಲೆಕ್ಟ್ ಮಾಡ್ರಿ, ಅವ್ರಿಗೆ ಸನ್ಮಾನ ಮಾಡ್ರಿ. ಆ ಹುಡುಗರು ನೋಡಿ ಇನ್ನೊಬ್ರು ಹುಡುಗರು ಕಲಿತ ಒಂದು ಸಲ ಹುಡುಗರು ಬಾಯ್ಪಟ್ಟು ಮಾಡಿದ್ರ ಅಂದ್ರೆ ಪೂರ್ಣ ಸೈವರಿಗೆ ಆ ವಚನ ಅವ್ರ ತಲೆಯಲ್ಲಿ ಇರ್ತದ. ಹಂಗಾಕೇಸಿ ಎಲ್ಲ ಬೇರೆ ಸಮುದಾಯದ ಯಾರು ಮುಖಂಡರು ಬಂದ್ರೆ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ರಿ. ಶೀಘ್ರದಲ್ಲೇ ಮುಂದಿನ ದಿವಸದಲ್ಲಿ ಇಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕಂತ ವ್ಯವಸ್ಥೆಗೆ ಮಾಡೋಣ. ಅದು ಹೇಳೋಣ ಬೇರೆ ಆಗ್ತದ, ಹೇಳಕ್ಕಲ್ಲ. ಇದೇ ವೇಳೆ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಕೋಲಿ ಸಮಾಜದ ಹಿರಿಯ ಮುಖಂಡರು ಆದ ಭೀಮರಾಯ್ ಕೊಳ್ಳಿ ಅವರು ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ನಂತರ ಸಿಹಿ ಹಂಚೋದ್ರ ಮೂಲಕ ಜಯಂತಿ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಸಂಘದ ಪದಾಧಿಕಾರಿಗಳು, ವಿಠಲ್ ಹೇರೂರ ಅಭಿಮಾನಿಗಳು ಮತ್ತು ಮಹಿಳೆಯರು, ಯುವಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.